ಇವತ್ತು ಒಳಚರಂಡಿ ಕಾರ್ಮಿಕರು ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, 10 ನಗರ ಪಾಲಿಕೆಯಲ್ಲಿ ಸುಮಾರು 672 ಜನ ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರು ನಗರ ಪಾಲಿಕೆಯಲ್ಲಿ 231 ಜನ ಒಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರ ನಿನ್ನೆ ದಿನ ಸಚಿವ ಸಂಪುಟದಲ್ಲಿ 774 ಒಳಚರಂಡಿ ಕಾರ್ಮಿಕರ ಹುದ್ದೆಗಳನ್ನ ಕಾಯಮಾತಿ ಮಾಡೋಕ್ಕೆ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದ್ದಾರೆ. 2 ಹಂತದಲ್ಲಿ ಕಾಯಮಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಿನ್ನೆ 474 ಜನ ಕಾಯಮಾತಿ ಆಗಿದೆ. 200 ಜನ ಉಳ್ಕೊಳ್ತಾರೆ. ಅವ್ರಿಗೆ 2ನೇ ಹಂತದಲ್ಲಿ ಕಾಯಂ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ತಿಳಿಸಿದ್ದಾರೆ. ಇದು ಬಹಳ ದಿನಗಳ ಬೇಡಿಕೆ. ಮತ್ತು ರಾಜ್ಯ ಸರ್ಕಾರ ನಮ್ಮೆಲ್ಲರ ಹೋರಾಟದಿಂದ ಸುಮಾರು 29,000 ಜನ ಪೌರ ಕಾರ್ಮಿಕರಿಗೆ, ಕಸ ಗುಡಿಸುವ ಪೌರ ಕಾರ್ಮಿಕರಿಗೆ ಕಾಯಮಾತಿ ಭಾಗ್ಯ ನೀಡಿದೆ. ಆದರೆ ಒಳಚರಂಡಿ ಕೆಲಸ ಮಾಡೋ ಪೌರ ಕಾರ್ಮಿಕರಿಗೆ ಕಾಯಮಾತಿ ಸೌಭಾಗ್ಯ ಇರಲಿಲ್ಲ. ಅವರು ಕಸ ಗೂಡ್ಸೋರ್ಗಿಂತ ಒಳಚರಂಡಿ ಕಾರ್ಮಿಕರು ಬಹಳ ನಿಕೃಷ್ಟವಾದ ಕೆಲಸ ಮಾಡ್ತಾರೆ. ನಮ್ಮ ಜೀವನದ ಹಂಗು ತೊರೆದು ಅವರು ಇವತ್ತು ಕಟಾರುಗಳಲ್ಲಿ ಕೆಲಸ ಮಾಡ್ತಾರೆ. ಇಂಥ ಕಾರ್ಮಿಕರಿಗೆ ಕಾಯಂ ಮಾಡಿ ಅಂತೇಳಿ ಸರ್ಕಾರಕ್ಕೂ ಮುಖ್ಯಮಂತ್ರಿಗಳಿಗೂ ಹಲವಾರು ಮನವಿ ಪತ್ರ ಕೊಟ್ಟು ಹಲವಾರು ಒತ್ತಾಯಗಳನ್ನ ಮಾಡಿದ್ದೇವೆ. ಇದರಲ್ಲಿ ನಮ್ಮ ಮೈಸೂರು ನಗರ ಪಾಲಿಕೆ ಒಳಚರಂಡಿ ಕಾರ್ಮಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ನನ್ನ ಜೊತೆ ಸಹಕಾರ ನೀಡಿ ನನಗೆ ಬೆಂಬಲ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಕಳೆದ 1 ವರ್ಷ 2 ವರ್ಷ ಸತತವಾಗಿ ಸರ್ಕಾರದ ಮೇಲೆ ಒತ್ತಡ ಮಾಡಿ ಹೋರಾಟ ಮಾಡಿ ಹಣಕಾಸು ಇಲಾಖೆಯಿಂದ ಮತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ತುಂಬ ಓಡಾಡಿದ್ವಿ. ಹೋರಾಟ ಮಾಡಿ ಕೊನೆಗೆ ನಿನ್ನೆ ಸಚಿವ ಸಂಪುಟ ಮುಂದೆ ಈ ವಿಷಯ ಬಂತು. ಅಲ್ಲಿ ಇವ್ರನ್ನ ಕಾಯಂ ಮಾಡೋಕ್ಕೆ ಒಂದು ನಿರ್ಣಯ ಆಗಿದೆ. ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೂ ನಾವು ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಏನು ಇವತ್ತು ಒಳಚರಂಡಿ ಕಾರ್ಮಿಕರು ಕಾಯಮಾತಿ ಮಾಡಿದ್ದಾರೆ, ಅದರಿಂದ ಮೈಸೂರಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೂ ಸಹ ನಾವು ತೀರ್ಮಾನ ಮಾಡಿದ್ವಿ. ರಾಜ್ಯ ಸರ್ಕಾರ 29,000 ಜನ ಪೌರ ಕಾರ್ಮಿಕರನ್ನ ಕಾಯಮಾತಿ ಮಾಡಿದಾಗ ಬೆಂಗಳೂರಲ್ಲಿ 50,000 ಜನ ಸೇರಿಸಿ ಅರಮನೆ ಮೈದಾನದಲ್ಲಿ ರಾಜ್ಯಾದ್ಯಂತ ಪೌರ ಕಾರ್ಮಿಕರು ಸೇರಿ ಸರ್ಕಾರಕ್ಕೂ ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸಿದ್ದೇವೆ. ಈಗ ಮೈಸೂರಲ್ಲಿ ಒಂದು ಸಮಾವೇಶ ಮಾಡಿ ಮುಖ್ಯಮಂತ್ರಿಗಳು ನಾವು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಮತ್ತು ಕಸ ತೆಗೆಯೋ ವಾಹನ ಚಾಲಕರು, ಕಸ ಗುಡಿಸೋದು ಪೌರ ಕಾರ್ಮಿಕರಾದರೆ ಆ ಕಸನ ತುಂಬಿಕೊಂಡು ಹೋಗೋದು ವಾಹನ ಚಾಲಕರು, ಲೋಡರ್ಸ್, ಅವರು ಇನ್ನೂ ಗುತ್ತಿಗೆ ಪದ್ಧತಿಯಲ್ಲಿದ್ದಾರೆ. ಅವ್ರಿಗೂ ಸಹ ನೇರ ಪಾವತಿ ಮಾಡಬೇಕಂತೇಳಿ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಅವ್ರಿಗೂ ಸಹ ಕೂಡಲೇ ನೇರ ಪಾವತಿ ಸ್ವಚ್ಛತಾ ವಾಹನ ಚಾಲಕರಿಗೆ ಆಗುತ್ತೆ. ಆದ್ದರಿಂದ ನಾವು ಇವತ್ತು ಬ್ಯಾಲೆನ್ಸು ಇಲ್ಲಿ ಮೈಸೂರಲ್ಲಿ ಕಾರ್ಮಿಕರು ಪೌರ ಕಾರ್ಮಿಕರು ಇನ್ನೂ 6,800 ಜನ ಬ್ಯಾಲೆನ್ಸ್ ಇದ್ದಾರೆ ರಾಜ್ಯದಲ್ಲಿ. ಮೈಸೂರಲ್ಲಿ ಸುಮಾರು 700-800 ಜನ ಉಳ್ಕೊಂಡಿದ್ದಾರೆ. ಅವರು ಕಾಯಮಾತಿ ಆಗಬೇಕು. ಒಳಚರಂಡಿ ಕಾರ್ಮಿಕರು ಇನ್ನೂ ಪೆಂಡಿಂಗ್ ಇರೋರು ಅವ್ರಿಗೂ ಕಾಯಮಾತಿ ಆಗಬೇಕು. ವಾಹನ ಚಾಲಕರು ಅವ್ರಿಗೂ ನೇರ ಪಾವತಿ ಆಗಬೇಕು. ಈ 3 ಬೇಡಿಕೆಗಳನ್ನ ಮತ್ತೆ ನಾವು ಸರ್ಕಾರದ ಮುಂದೆ ಒತ್ತಾಯ ಮಾಡ್ತಾ ಇದ್ವಿ. ಅದರಿಂದ ಇವತ್ತೇನು ರಾಜ್ಯ ಸರ್ಕಾರಕ್ಕೂ ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸಿ ಮತ್ತು ಒಳಚರಂಡಿ ಕಾರ್ಮಿಕರು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ವಂದನೆ ಸಲ್ಲಿಸಿ ಸೂಪರ್